ನೋಡ್ಲಿ ಬಿಡು ಅಜ್ಜಿ, ಸಂಕ್ರಾಂತಿ ಹಬ್ಬದ ಶಾಪಿಂಗು ಅಂತಂದ್ರೆ ಮಾಮೂಲಾಗೆಲ್ಲ ಇರ್ಬಾರ್ದು. ನೀನ್ ನೋಡು ಚಿಕ್ಕಮ್ಮ, ಒಂದ್ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ಸಖತ್ತಾಗಿರ್ಬೇಕು, ಅದ್ಭುತವಾಗಿರ್ಬೇಕು. ಇದ್ ಹೇಗಿದೆ? ನಿನ್ ಅಂತಸ್ತ್ಗೆ ತುಂಬಾ ಚೀಪ್ ಆಗಿದೆ. ಇದ್ ಹೇಗಿದೆ? ನೀವಿಬ್ರು ಇನ್ನು ಯಾವ ಕಾಲದಲ್ಲಿದ್ದೀರಾ? ಚಿಕ್ಕಮ್ಮ, ಹಳೆ ಪಾರ್ವತಿ ತರ ಯೋಚಿಸ್ಬೇಡ. ಇನ್ಮೇಲೆ ದೊಡ್ಡಸ್ಗೆ ತೋರ್ಸಕ್ ಶುರು ಮಾಡು. ಈಗ ನಿನ್ ಹತ್ರ ದುಡ್ಡು ಕಾಸು ಸಖತ್ತಾಗಿದೆ, ಸ್ವಲ್ಪ ರಿಚ್ ಆಗಿ ಯೋಚಿಸು. ಅದೇ ಅದನ್ ತೋರ್ಸಿ. ಎಷ್ಟಪ್ಪ ಇದು? 35 ಲಕ್ಷ ಅಮ್ಮ. 35 ಲಕ್ಷನಾ? ನಮ್ಮ ಆಸ್ತಿ ಎಲ್ಲ ಮಾರ್ಬಿಟ್ಟು ನಿಮಗ್ ಬಿಲ್ ಕಟ್ಬೇಕಾ ಏನು? ನೆಕ್ಲೆಸ್ ಬೇಡ, ಏನು ಬೇಡ ಬಿಡು. ಪಾರ್ವತಿ, ಯಾವ್ದಾದ್ರು ಚಿಕ್ಕ ಚೈನ್ ತಗೊಳ್ಳೆ, ಹೊರಟೋಗೋಣ. ಬೇಡ ಬಿಡಿ, ಸ್ವಲ್ಪ ಕಮ್ಮಿ ಬೆಲೆಲಿ ಚೈನ್ ಅಂತದೇನಾದ್ರು ತೋರಿಸಿ. ಚಿಕ್ಕಮ್ಮ, ನಾನ್ ಹೇಳ್ತಾ ಇಲ್ವಾ? ಯಾಕೆ ಅಷ್ಟೊಂದು ಯೋಚಿಸ್ತಾ ಇದ್ಯಾ? ಚಾರು 35 ಲಕ್ಷ ಅಂತಿದಾರಲ್ಲೇ. ದುಡ್ಡಿನ ವಿಷಯ ನಾನ್ ನೋಡ್ಕೋತೀನಿ ಬಿಡು. ಎಲ್ಲಿಂದ ತರ್ತೀಯೇ? ಬ್ಯಾಂಕ್ ಕನ್ನ ಹೊಡಿತೀಯಾ ಹೇಗೆ? ಕನ್ನ ಹಾಕ್ತೀನೋ ಸುಣ್ಣ ಬಳಿತೀನೋ ಏನೋ ಒಂದ್ ಮಾಡ್ತೀನಿ, ಸುಮ್ನಿರೋ ಅಜ್ಜಿ. ಚಿಕ್ಕಮ್ಮ, ನಿನಗಿದ್ ಇಷ್ಟ ಆಯ್ತೋ ಇಲ್ವೋ ಮೊದ್ಲು ಅದನ್ನ ಹೇಳು. ಅದು ಇಷ್ಟ ಆಯ್ತಾ ಅಂದ್ರೆ ವಾವ್, ನೋಡು ಎಷ್ಟ್ ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ವಲ್ಪ ಅದನ್ನ ತೋರಿಸಿ. ನೋಡು ಎಷ್ಟು ಸಖತ್ತಾಗಿದೆ, ತುಂಬಾ ಚೆನ್ನಾಗಿದೆ. ವ್ಯತ್ಯಾಸ ಆದ್ರೆ ಅದೇ ನೇಣಿನ ಹಗ್ಗ ಆಗತ್ತೆ, ನೋಡ್ಕೋ ಪಾರ್ವತಿ. ನೀ ಮುದ್ಕಿ, ನಿನ್ನ ಸಾಯಿಸ್ಬಿಡ್ತೀನಿ ಅಷ್ಟೇ. ಚಿಕ್ಕಮ್ಮ, ನೀನೇನು ಭಯ ಪಡ್ಬೇಡ, ತಗೋ. ಇದಕ್ಕೆ ಬಿಲ್ ರೆಡಿ ಮಾಡಿ. ಅದ್ ಹಾಗಲ್ವೇ? ಅಮ್ಮ, ಚಾರು ನೋಡ್ಕೋತೀನಿ ಅಂತ ಹೇಳ್ತಿದ್ದಾಳಲ್ಲ, ಸುಮ್ನೆ ಇರಮ್ಮ. ಇದನ್ನ ಹಾಕೊಂಡ್ರೆ 4 ಜನದ ಮುಂದೆ ನನ್ ಗ್ರ್ಯಾಂಡ್ ಆಗಿ ಕಾಣ್ತೀನಿ. ಲೇ ಪಾರ್ವತಿ, ಇವಳನ್ನ ನಂಬ್ತಿದ್ಯೇನೆ? ನಮ್ ಕಿಡ್ನಿ ಮಾರಿ ನಮಗೆ ದುಡ್ಡು ಕೊಡ್ತಾಳೆ. ಸ್ವಲ್ಪ ಬಾಯ್ ಮುಚ್ಕೋತ್ಯಾ? ಚಿಕ್ಕಮ್ಮ, ನೀನ್ ತಗೋ, ನಡಿ ಬಿಲ್ ಮಾಡ್ಸೋಣ. ಬಿಲ್ ವಿಷಯ ಏನ್ ಚಾರು? ಮೈ ಹೂಲ ಚಿಕ್ಕ, ಅದ್ರ ಅಗತ್ಯ ಇಲ್ಲ ಚಿಕ್ಕಮ್ಮ. ಹಾ, ಫ್ರೀನಾ? ಗಿಫ್ಟು. 35 ಲಕ್ಷ ರೂಪಾಯಿ ಗಿಫ್ಟಾ? ಅಯ್ಯೋ ದೇವ್ರೆ. ಇನ್ನು ಇಂಥದೆಲ್ಲ ತುಂಬಾನೇ ಬರುತ್ತೆ ಚಿಕ್ಕಮ್ಮ, ಆದ್ರೆ ಅದಕ್ಕೋಸ್ಕರ ನೀನು ಒಂದು ಚಿಕ್ಕ ಕೆಲಸ ಮಾಡ್ಬೇಕು. ಏನ್ ಮಾಡ್ಬೇಕು? ಇವ್ರಿಗಿದ್ದ ಸಾರಾಯಿ ವ್ಯಾಪಾರನ ರಾಜಾರಾಮ್ ದೊಡ್ಡಪ್ಪ ಮುಚ್ಚಿಸ್ಬಿಟ್ಟಿದ್ದಾರೆ. ಈಗ ದೊಡ್ಡಪ್ಪನ ಹತ್ರ ಪವರ್ ಇಲ್ಲ, ಈಗ ಅದೆಲ್ಲ ನಿನ್ನ ಹತ್ರ ಅಲ್ವಾ ಇರೋದು. ಚಿಕ್ಕಪ್ಪನ ಹತ್ರ ಈ ಮಾತನ್ನ ಹೇಳಿ ಒಪ್ಸಿ ಮತ್ತೆ ಶುರು ಮಾಡಿಸ್ಕೊಡು. ಅನ್ಕೊಂಡೆ ಕಣೆ, ಈ ತರ ಏನೋ ಫಿಟ್ಟಿಂಗ್ ಇರ್ತೀಯ ಅಂತ ನಾನ್ ಮೊದ್ಲೇ ಅನ್ಕೊಂಡೆ. ಭಾವನವ್ರಿಗೆ ಗೊತ್ತಾದ್ರೆ ಸಾಯಿಸ್ಬಿಡ್ತಾರೇನೋ ಚಾರು. ಹೌದು, ನೆಕ್ಲೆಸ್ ಕುತ್ತಿಗೆಗೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ, ಫೋಟೋಗ್ ಹಾಕಿದ್ರೆ ಏನೇ ಚೆನ್ನಾಗಿರುತ್ತೆ. ರಾಜಾರಾಮ್ ಅವ್ರಿಗೆ ಗೊತ್ತಿಲ್ದೇನೆ ವ್ಯಾಪಾರ ನೋಡ್ಕೊಳ್ಳೋ ಕೆಲ್ಸ ನಂದು. ನೀವು ಶಿವರಾಜ್ ಅವ್ರನ್ನ ಒಪ್ಸಿ ಸಾಕು, ಅಷ್ಟೇ. ಏನ್ ಚಿಕ್ಕಮ್ಮ, ಚಿಕ್ಕಪ್ಪನಿಗೆ ಹೆದರ್ಕೊಳ್ತಾ ಇದೀಯಾ? ಇಲ್ಲ, ಅವ್ರಿಗೆ ನಾನು ಹೇಳ್ತೀನಿ, ಅವ್ರು ನಾನು ಹೇಳ್ದಾಗೆ ಮಾಡ್ತಾರೆ. ಹಾ, ಸರಿ, ಒಪ್ಕೋತೀನಿ, ಕೊಡ್ತೀನಿ. ಹಾಲು ಕುಡ್ಸು. ಕೇಳಿಸ್ಕೊಂಡ್ರ? ನೀವೆಲ್ರೇ ಸಾಕ್ಷಿ. ಬೇಡ, ಯಾರು ಏನು ಕೊಡೋ ಅವಶ್ಯಕತೆ ಇಲ್ಲ. ಪ್ರಶಾಂತ್, ಮತ್ತೆ ಏನಾಯ್ತು? ಅಣ್ಣ, ತಾಯಿ ಹಾಲು ಅಮೃತ ಅಂತಾರೆ, ಆದ್ರೆ ಇವಳು ಹಾಲು ವಿಷ ಅಣ್ಣ. ನನ್ ಮನ್ಸು ಯಾಕೋ ಒಪ್ತಾ ಇಲ್ಲ. ಮನುಷ್ಯನ ಬುದ್ಧಿ ಬದಲಾಯ್ತು. ನಮ್ ಸುತ್ತ ಇರೋ ಪ್ರಪಂಚನೂ ಬೇರೆ ಆಗಿದೆ. ಮನುಷ್ಯನ್ ಬುದ್ಧಿ ತರ ಹಾಳಾಗದೆ ಇರೋದು ತಾಯಿ ಹಾಲು ಮಾತ್ರನೇ. ನೀನೇನು ಯೋಚನೆ ಮಾಡ್ಬೇಡ.
ಏನಾಯ್ತು ಜನಕಿ? ಇಲ್ಲೇ ನೋಡ್ದೆ ರೀ ನಾನು. ಹೇಗಾದ್ರೂ ಮಾಡಿ ಚಲಪತಿ ಬದುಕೆ ಇದಾರಂತ ದೊಡ್ಡಪ್ಪನ ಮುಂದೆ ಪ್ರೂವ್ ಮಾಡ್ಬೇಕು. ಅದಕ್ಕಿದೆ ಸಮಯ. ಆದ್ಯ ಎಲ್ಲಿಗೆ ಹೋಗ್ತಿದ್ಯಾ? ಮಲ್ಕೋ. ಸೀನು, ಆ ಚಲಪತಿ ಬದುಕೆ ಇದಾರಂತ ನಾವು ಪ್ರೂವ್ ಮಾಡ್ಬೇಕು ಅನ್ಕೊಂಡಿದ್ದು ಅಲ್ವಾ? ಅದಕ್ಕೆ ಮುಹೂರ್ತ ಫಿಕ್ಸ್ ಮಾಡಿದೆ. ಈಗ್ಲಾ? ಇನ್ನೊಂದ್ ಸ್ವಲ್ಪ ಹೊತ್ತು ಹೋದ್ರೆ ಕೋಳಿ ಕೂಗುತ್ತೆ. ಅದ್ ಬೆಳಗ್ಗೆ ನೋಡೋಣ. ಮಲ್ಕೋ.